ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿರ್ತದೆ. ಹಂಗಿದೆ ಈ ಮರ್ಡರ್ ಕೇಸು. ಹಾಗೆ ನೋಡಿದ್ರೆ ಕೊಲೆ ಮಾಡಿ ಆಮೇಲೆ ಸದಾರಮೆ ನಾಟಕ ಆಡಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ನಿಂತ್ಕೊಂಡಿದ್ದ ಸಾಬೀರ್ನ ನಟನೆಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಡಿಮೆನೆ. ಆದ್ರೆ ಅವನು ಕಳ್ಬೇಕಾಗಿದ್ದ. ನಾನು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದ್ದೀನಿ, ಅದು ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ಅನ್ಕೊಂಡಿದ್ದ. ಇಲ್ಲಿ ಅವನಿಗೆ ಒಂದು ವಿಚಾರ ಗೊತ್ತಾಗಿಲ್ಲ, ನಾನು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅಂತ. ಅತಿ ಬುದ್ಧಿವಂತಿಕೆ ತೋರ್ಸೋಕೆ ಹೋಗಿ ಜಾಕಿಯಾ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಕೊನೆ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ಗಳನ್ನು ಹೇಳಿದ್ದೆ. ಕೊಲೆಯಾದ ಯುವತಿ ಹೆಸರು ಜಾಕಿಯಾ, ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿರ್ತಾಳೆ, ಜಾಬ್ ಸರ್ಚ್ ಮಾಡ್ತಾ ಇರ್ತಾಳೆ. ಈ ನಡುವೆ ತಾನು ಪ್ರೀತಿಸ್ತಾ ಇದ್ದ ಸಾಬೀರ್ ಅನ್ನೋ ಯುವಕನ ಜೊತೆಗೆ ಮದುವೆ ಮಾಡ್ಕೊಡೋದಕ್ಕೆ ಎರಡೂ ಮನೆಯವರು ಒಪ್ಕೊಂಡಿರ್ತಾರೆ. ಅದಾಗಿಯೂ ಅವಳನ್ನು ಮದುವೆ ಆಗಬೇಕಾಗಿದ್ದ ಸಾಬೀರು ಆಕೆಯನ್ನ ಮಸನಕ್ಕೆ ಸೇರಿಸಿದ್ದ. ಇದಕ್ಕೆ ಕಾರಣ ಈ ಸಾಬೀರು ಜಾಕಿಯಾಳನ್ನ ಲವ್ ಮಾಡ್ತಾ ಇದ್ದಾಗ್ಲೇನೆ ಇನ್ನೊಂದು ಹುಡುಗಿನ ಕೂಡ ಲವ್ ಮಾಡ್ತಾ ಇದ್ದ. ಈ ವಿಚಾರ ಗೊತ್ತಾಗಿ ಜಾಕಿಯಾ ಸಾಬೀರ್ನನ್ನ ತರಾಟೆಗೆ ತೆಗೆದುಕೊಂಡಿದ್ಲು. ನಮ್ಮಿಬ್ಬರದು ಎಂಗೇಜ್ಮೆಂಟ್ ಆಗ್ತಾ ಇದೆ, ಸೊ ನೀನು ಆ ಹುಡುಗಿನ ಬಿಟ್ಬಿಡು ಅಂತ ಜಗಳ ಮಾಡಿರ್ತಾಳೆ. ಒಮ್ಮೆ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ ಅನ್ನೋ ಮಾಹಿತಿ ಕೂಡ ಇದೆ. ಇದೇ ರೀತಿ ಇವರಿಬ್ಬರ ನಡುವೆ ಮೂರನೇ ಒಳಿಗೋಸ್ಕರ ಜಗಳ ಆಗ್ತಾ ಇರುತ್ತೆ. ಮೊನ್ನೆ 20ನೇ ತಾರೀಕು ಇವರಿಬ್ರು ಮತ್ತೆ ಮೀಟ್ ಆಗ್ತಾರೆ. ಈ ಸಾಬೀರು ತನ್ನ ಫ್ರೆಂಡ್ ಕಾರ್ ತೆಗೆದುಕೊಂಡು ಬಂದು ಜಾಕಿಯಾಳನ್ನು ಕೂರಿಸ್ಕೊಂಡು ಹೊರಗಡೆ ಬಂದಿರ್ತಾನೆ. ಇದೇ ಸಂದರ್ಭದಲ್ಲಿ ಕಾರ್ನಲ್ಲಿ ಇವರಿಬ್ಬರಿಗೂ ಜಗಳ ಆಗುತ್ತೆ. ಬೇರೆ ಏನೂ ಅಲ್ಲ, ಪೊಲೀಸ್ ಮೂಲಗಳ ಪ್ರಕಾರ ಮದುವೆ ವಿಚಾರಕ್ಕೇನೆ ಜಗಳ ಆಗಿರುತ್ತೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಈ ಸಾಬೀರ್ ಏನ್ ಮಾಡ್ತಾನಂದ್ರೆ ಜಾಕಿಯಾಳದ್ದೇ ದುಪ್ಪಟ್ಟ ತೆಗೆದುಕೊಂಡು ಅವಳ ಕುತ್ತಿಗೆಗೆ ಬಿಗುದು ಉಸಿರನ್ನ ನಿಲ್ಲಿಸ್ತಾನೆ. ಇದಾದ್ಮೇಲೆ ಇವನು ಆಡಿದ ನಾಟಕ ಇದೆಯಲ್ಲ, ಅದು ಬರೀ ನಾಟಕ ಅಲ್ಲ ಸ್ವಾಮಿ, ಬೃಹನ್ ನಾಟಕ. ಅದು ಕೊಲೆ ಮಾಡ್ತಾನೆ, ಆಮೇಲೆ ಬಾಡಿ ಬಿಸಾಡ್ತಾನೆ, ಅವಳ ಮೊಬೈಲ್ ತೆಗೆದುಕೊಂಡು ಅದೊಂದು ಮೆಸೇಜ್ ಮಾಡ್ತಾನೆ, ಆಮೇಲೆ ಆ ಮೊಬೈಲ್ನಲ್ಲಿ ತಗಲಾಕಿಕೊಳ್ಳೋ ಒಂದು ಕೆಲಸ ಮಾಡ್ತಾನೆ. ಅದೇನನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಡಿ ಆಮೇಲೆ ತನಗೇನು ಗೊತ್ತಿಲ್ಲ, ಇಲ್ಲೇನೂ ಆಗಿಲ್ಲ ಅನ್ನೋ ಥರ ಅಮಾಯಕನ ರೀತಿ ಜಾಕಿಯಾಳನ್ನ ಹುಡುಕಾಡ್ತಾನೆ. ಬಾಡಿ ಸಿಕ್ಕಾಗ ದಿನ ಪೂರ್ತಿ ಅಲ್ಲೇ ನಿಂತ್ಕೊಂಡಿರ್ತಾನೆ. ಏನು ಆ್ಯಕ್ಟಿಂಗ್ ಮಾಡ್ತಾನಂದ್ರೆ ಇವನಿಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಕಡಿಮೆನೆ ಬಿಡ್ರಿ. ಆ ಲೆವೆಲ್ಲಿಗೆ ಅಮಾಯಕನ ರೀತಿ ಆ್ಯಕ್ಟಿಂಗ್ ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ. ಅಂದರೆ ಇವನು ಚಾಪೆ ಕೆಳಗೆ ನುಗ್ಗೋದಿಕ್ಕೆ ಟ್ರೈ ಮಾಡಿದ್ದಾನೆ. ಆದರೆ ಇಂತಹ ಕೇಸ್ಗಳಲ್ಲಿ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅನ್ನೋದು ಇವನಿಗೆ ಗೊತ್ತಿಲ್ಲ. ಹೀಗಾಗಿ ಬುದ್ಧಿವಂತನ ಆಟ ಆಡೋದಿಕ್ಕೋಗಿ ಈಗ ತಗಲಾಕೊಂಡಿದ್ದಾನೆ. ನೋಡಿ, ಅವತ್ತು ಮರ್ಡರ್ ಆದ ದಿನ ಆಗಿದ್ದೇನಂತಂದ್ರೆ ಏನೋ ಲ್ಯಾಬ್ ಕೆಲಸ ಇದೆ ಅಂತೇಳಿ ಜಾಕಿಯಾ ಮನೆಯಿಂದ ಹೊರಗೆ ಬಂದಿರ್ತಾಳೆ. ಬಂದು ಇವನ ಜೊತೆಗೆ ಕಾರಲ್ಲಿ ಓಡಾಡ್ತಾಳೆ. ಆಗ ಮದುವೆ ವಿಚಾರವಾಗಿ ಜಗಳ ಶುರುವಾಗುತ್ತೆ. ಇವನು ಜಾಕಿಯಾಳನ್ನ ಕತ್ತು ಹಿಸುಕಿ ಕೊಲೆ ಮಾಡ್ತಾನೆ. ಇದಾದ್ಮೇಲೆ ಇವನು ಧಾರವಾಡ ಔಟ್ಸ್ಕರ್ಟ್ಸ್ಗೆ ಬಂದು ಜಾಕಿಯಾ ಬಾಡಿಯನ್ನ ಬಿಸಾಡ್ತಾನೆ. ಅಲ್ಲಿ ಜಾಕಿಯಾ ಮೊಬೈಲ್ ತೆಗೆದುಕೊಂಡು ಅವಳ ಅಪ್ಪನಿಗೆ ಒಂದು ಮೆಸೇಜ್ ಮಾಡ್ತಾನೆ. ಜಕಿಯಾ ಮುಲ್ಲಾ ನನ್ನ ಮಗಳ್ರಿ, ಅಪ್ಪ ನನಗೆ ಜೀವನ ಸಾಕಾಗಿದೆ, ನಾನು ಮನೆಗೆ ಬರೋದಿಲ್ಲ, ನಾನಿಲ್ಲಿ ನೇಣು ಹಾಕ್ಕೊಂಡು ಸಾಯ್ತೀನಿ, ನಿಮಗೆ ಲೊಕೇಶನ್ ಕಳಿಸಿರ್ತೀನಿ, ಬಂದು ನನ್ನ ಹೆಣ ತೆಗೆದುಕೊಂಡು ಹೋಗಿ ಅಂತ ಜಾಕಿಯಾ ಮೊಬೈಲ್ನಿಂದ ಅವರ ತಂದೆಗೆ ಈ ಕೊಲೆ ಆರೋಪಿ ಸಾಬೀರು ಮೆಸೇಜ್ ಮಾಡಿರ್ತಾನೆ. ಬಟ್ ಲೊಕೇಶನ್ ಕಳಿಸೋದಿಲ್ಲ. ಮೆಸೇಜ್ ಕಳಿಸಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಜಾಕಿಯಾ ಡೆಡ್ ಬಾಡಿ ಹತ್ರ ಆ ಮೊಬೈಲನ್ನು ಇಟ್ಟು ಬಂದಿರ್ತಾನೆ. ಇಲ್ಲಿಂದ ಇವನ ಬೃಹನ್ ನಾಟಕ ಶುರುವಾಗುತ್ತೆ. ಆ ಕಡೆ ಮೆಸೇಜ್ ಬಂದಿರೋದನ್ನ ನೋಡಿ ಜಾಕಿಯಾ ಮನೆಯವರು ಕಂಗಾಲಾಗೋಗಿರ್ತಾರೆ. ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಈ ಸಾಬೀರ್ ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ಹುಡುಕಾಡೋದಕ್ಕೆ ಶುರು ಮಾಡ್ತಾನೆ. ಪೊಲೀಸರಿಗೂ ಕೂಡ ಇವನೇ ಇನ್ಫಾರ್ಮ್ ಮಾಡೋದು. ಹಿಂಗೆ ನನ್ನ ಫಿಯಾನ್ಸೆ ಮಿಸ್ ಆಗಿದ್ದಾಳೆ ಅಂತ ಪೊಲೀಸರಿಗೆ ಹೇಳಿರ್ತಾನೆ. ಆಮೇಲೆ ಏನಾಗುತ್ತಂದ್ರೆ ಈಗ ಜಾಕಿಯಾದು ಬಾಡಿ ಸಿಕ್ಕಿದೆಯಲ್ಲ, ಆ ರೋಡಲ್ಲಿ ಜಾಕಿಯಾ ಕುಟುಂಬದವ್ರ ಜೊತೆಗೆ ಈ ಸಾಬೀರು ಸುಮಾರು 8 ಬಾರಿ ಓಡಾಡಿದಾನಂತೆ. ತಿರ್ಗಾ ಮುರ್ಗಾ ಓಡಾಡೋದು, ಹುಡುಕಾಡೋದು, ಕೊನೆಗೆ ಜಾಕಿಯಾ ಬಾಡಿಯಲ್ಲಿ ಬಿದ್ದಿದೆ ಅಂತ ಎಲ್ಲರನ್ನ ಕರೆದು ತೋರಿಸಿದ್ದು ಕೂಡ ಇದೇ ಸಾಬೀರ್. ಆಮೇಲೆ ಪೊಲೀಸರು ಬರ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ, ಕುಟುಂಬದವರಿಂದ ಮಾಹಿತಿ ಪಡೆದುಕೊಳ್ತಾರೆ, ಪೋಸ್ಟ್ ಮಾರ್ಟಮ್ಗೆ ಡೆಡ್ ಬಾಡಿಯನ್ನು ಕಳಿಸ್ತಾರೆ. ಇಷ್ಟೆಲ್ಲ ಆಗೋ ತನಕನೂ ಈ ಸಾಬೀರು ಅದೇ ಜಾಗದಲ್ಲಿ ಎಲ್ಲರ ಜೊತೆಗೆ ಕಾಮ್ ಆಗಿ ತೀರಾ ನಾರ್ಮಲ್ ಆಗಿ ನಿಂತ್ಕೊಂಡಿರ್ತಾನೆ. ತನಗೇನು ಗೊತ್ತಿಲ್ಲ ಅನ್ನೋ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಆದರೆ ಅವನು ಮಾಡಿದ ಒಂದು ಕೆಲಸ ಪೊಲೀಸರಿಗೆ ದೊಡ್ಡ ಲೀಡ್ ಕೊಡುತ್ತೆ. ಅದೇನಂದ್ರೆ ಜಾಕಿಯಾಳನ್ನ ಕೊಲೆ ಮಾಡಿ ಅವಳ ಮೊಬೈಲ್ನಿಂದ ಮನೆಯವ್ರಿಗೆ ಮೆಸೇಜ್ ಮಾಡಿದ ನಂತರ ಈ ಸಾಬೀರ್ ಏನು ಮಾಡಿದ್ದಾನಂತಂದ್ರೆ ತನ್ನ ಮೊಬೈಲ್ನಲ್ಲಿದ್ದ ಜಾಕಿಯಾಳ ಫೋಟೋ, ಕಾಲ್ ಡೀಟೇಲ್ಸು, ವಾಟ್ಸಪ್ ಚಾಟ್ಸ್ಗಳನ್ನು ಎಲ್ಲಾನು ಡಿಲೀಟ್ ಮಾಡಿರ್ತಾನೆ. ಆಗಲೇ ಪೊಲೀಸರಿಗೆ ಇವನ ಮೇಲೆ ಅನುಮಾನ ಶುರುವಾಗುತ್ತೆ. ಬರೀ ಪೊಲೀಸರಿಗೆ ಅಂತಲ್ಲ, ಯಾರಿಗಾದ್ರೂ ಈ ಅನುಮಾನ ಬಂದೇ ಬರುತ್ತೆ. ಯಾಕಂದ್ರೆ
ಇಬ್ರು ಒಂದೇ ಕಾಲೇಜ್ನಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಓದಿದ್ದಾರೆ. 3 ವರ್ಷಗಳಿಂದ ಲವ್ ಮಾಡ್ತಾ ಇದ್ದಾರೆ. ಇಬ್ರು ಸಂಬಂಧಿಕರು ಕೂಡ ಹೌದು. 2 ಮನೆಯವರು ಮಾತಾಡಿ ಮದುವೆಗೆ ಒಪ್ಕೊಂಡಿದ್ದಾರೆ. ಇಬ್ರು ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಹುಡುಕ್ತಾ ಇದ್ದಾರೆ. ಹೀಗಿದ್ದಾಗ ಮೊಬೈಲ್ನಲ್ಲಿ ಒಂದು ಫೋಟೋ ಇಲ್ಲ, ಕಾಲ್ ಡೀಟೇಲ್ಸ್ ಇಲ್ಲ, ಚಾಟ್ಸ್ ಇಲ್ಲ ಅಂದ್ರೆ ಹೇಗೆ? ಬರೀ ಫ್ರೆಂಡ್ಸ್ ಆಗಿದ್ದವ್ರದ್ದೇ 1000 ಸಿಗ್ತವೆ. ಇಷ್ಟುದ್ದ ಕಾಲ್ಸು ಚಾಟ್ಸ್ಗಳು ತುಂಬಿಕೊಂಡಿರ್ತವೆ. ಅಂಥದ್ರಲ್ಲಿ ಲವ್ ಮಾಡಿ ಮದುವೆಯಾಗೋ ಹುಡುಗಿದು ಒಂದೇ ಒಂದು ಡೇಟಾ ಇಲ್ಲ ಅಂದಾಗ ಸಹಜವಾಗಿ 10ನೇ ಕ್ಲಾಸ್ ಹುಡುಗನಿಗೂ ಡೌಟ್ ಬಂದೇ ಬರುತ್ತೆ. ಆ ಡೌಟ್ ಮೇಲೆ ಸಾಬೀರ್ನನ್ನ ಲಾಕ್ ಮಾಡಿಕೊಂಡು ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಮರ್ಡರ್ ಹಿಂದಿನ ರಹಸ್ಯ ಬಯಲಾಗಿದೆ. ಏನೇ ಹೇಳಿ ಇವನು ಮಾಡಿರೋ ಆ್ಯಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಕೊಳ್ಳೇಬೇಕು. ಅನ್ಯಾಯವಾಗಿ ಈ ಪರಮ ಪಾಪಿ ಸಾಬೀರು ಬಾಳಿ ಬದುಕಬೇಕಾಗಿದ್ದ ಒಂದು ಹೆಣ್ಣು ಮಗಳನ್ನು ಸಾಯಿಸ್ಬಿಟ್ಟಿದ್ದಾನೆ. ನೋಡೋದಕ್ಕೆ ಇಬ್ರು ಚೆನ್ನಾಗಿದ್ದಾರೆ. ಸಾಬೀರ್ ಕೂಡ ಹ್ಯಾಂಡ್ಸಮ್ ಹುಡುಗ, ಜಾಕಿಯಾ ಮುದ್ದಾದ ಹುಡುಗಿ. ಇಬ್ರು ಒಂದೇ ಕಾಲೇಜ್ನಲ್ಲಿ ಓದಿದ್ದಾರೆ, ಲವ್ ಮಾಡಿದ್ದಾರೆ, ಮದುವೆ ಆಗೋದಿಕ್ಕೂ ರೆಡಿ ಆಗಿದ್ದಾರೆ. ಇಲ್ಲಿ ಕೊಲೆ ಮಾಡುವಂಥ ತಪ್ಪನ್ನ ಜಾಕಿಯಾ ಏನೇನು ಮಾಡಿರಲಿಲ್ಲ. ನಾವಿಬ್ರು ಲವ್ ಮಾಡಿ ಮದುವೆ ಆಗ್ತಾ ಇದ್ದೀವಿ, ನಿನಗೆ ಇನ್ನೊಬ್ಳು ಯಾಕೆ ಬೇಕು ಅಂತ ಒಂದು ನ್ಯಾಯಯುತ ಪ್ರಶ್ನೆ ಮಾಡಿದ್ದಾಳೆ. ಅಷ್ಟಕ್ಕೇನೆ ಈ ಪಾಪಿ ಸಾಬೀರು ಬಾಳೆ ಬದುಕಬೇಕಾಗಿದ್ದ ಯುವತಿಯನ್ನ ಕೊಲೆ ಮಾಡಿದ್ದಾನೆ. ಎಷ್ಟೋ ಜನ ಪ್ರೀತಿ ಸಿಗದೇ ಸತ್ತಿದ್ದಾರೆ, ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸಾಯಿಸಿದವರಿದ್ದಾರೆ. ಆದರೆ ಈ ಪಾಪಿ ಸಿಕ್ಕಿರೋ ಪ್ರೀತಿಯನ್ನೇ ಸಾಯಿಸ್ಬಿಟ್ಟಿದ್ದಾನೆ. ಇವನಿಗೆ ಗರಿಷ್ಠ ಮಟ್ಟದ ಶಿಕ್ಷೆ ಆಗಬೇಕು ಅಂತ ಇಡೀ ನಾಡು ಒಕ್ಕೊರಲಿನಿಂದ ಆಗ್ರಹಿಸ್ತಾ ಇದೆ.